ಇದ್ದು ಆತನಿಗೆ ಅದೇ ಗುಂಗಲ್ ಹೇಳ್ಬಿಟ್ಟ, ಬಾಬು ಎಂತ ಮಾತಪ್ಪ ನೀನದು. ಆತ ಒಂದೇ ಹೇಳಿದ್ನಣ್ಣ, ಮನುಷ್ಯರು ಎಷ್ಟು ಕೆಟ್ಟವ್ರು ಬಿಡಪ್ಪ, ನನ್ನ ಪಕ್ಕದಲ್ಲಿ ಅದಾರ ಎಂತ ಮೆರಿತಾರ ಮರ, ಎಂತ ಬೇಷದಾರ ಮರ, ನಾವ ಅಂದದ್ದಣ್ಣ ಅಷ್ಟೇ ಅಲ್ಲ ಅಣ್ಣ. ಈಗ ಹೆಂಗಿರುತ್ತೆ ಮನುಷ್ಯನ್ ಮನಸ್ಥಿತಿ ಏನಪ್ಪಾ, ಹ್ಮ್ ತನಗ್ ಮಾತ್ರ ಒಳ್ಳೇದಾಗ್ಬೇಕು ಅನ್ನೋದು ಬಂದಿರ್ತೈತೆ ಅಷ್ಟೇ. ಆ, ಅದನ್ನ ಅರಿವಿಗೆ ಬಂತಂದ್ರೆ ನೀನ್ ಹೇಳ್ದಂಗ ಆಗತ್ತ ಅಷ್ಟೇ. ನಾನೇನ್ ಹೇಳ್ದೆ, ಆ, ಮನುಷ್ಯ ಯಾವನು ಕೆಟ್ಟವನ್ ಇರೋದಲ್ಲ. ಆ, ಅದು ಹೇಳಿಬಿಟ್ನಲ್ಲಣ್ಣ, ನಮ್ಗೆ ಶಾಕ್ ಆಗ್ಬಿಟ್ನಣ್ಣ. ಮನುಷ್ಯರು ಯಾರು ಕೆಟ್ಟಾರಲ್ರಿ ಅಪ್ಪ, ಈ ಸಮಯ ಸಂದರ್ಭ ಮಾತ್ರ ಅವ್ರನ್ನ ಕೆಟ್ಟವ್ರನ್ನಾಗಿ ಮಾಡ್ದೈತೆ ಅಂದ್ಬಿಟ್ನಣ್ಣ. ಏಯಪ್ಪ, ನಾನು ಮೈಯಾಗೆಲ್ಲ ರೋಮಗಳು ನಿಗಾರ್ ಕುಂತ್ಬಿಟ್ಟವ, ನೀನ್ ಆತರ ಮಾತಾಡಕ್ ಕುಂತೀಯಪ್ಪ, ದೊಡ್ಡ ಮನುಷ್ಯ ಬಿಡ ನೀನು ಅಂತಂದು ನಂಬರ್ ತಗೊಂಡು ನನ್ನ ನಂಬರ್ ತಗೊಂಡ ಆತ. ಅಬ್ಬ ಅಣ್ಣ, ನಾನು ಹೆಂಗ ನೀವು ಪರಿವರ್ತನೆ ಆಗಿರಿ ಆತರ ನಾನು ಒಬ್ಬರಿಂದ ಪರಿವರ್ತನೆ ಆಗಿನಿ. ನಿಮ್ ಮನಸ್ಸಲ್ಲಿ ಏನಾಯ್ತು ಅದನ್ನೆಲ್ಲ ಕಿತ್ತು ಬಿಸಾಕ್ ಬಿಡ್ರಿ. ಅವ್ರು ಚೆನ್ನಾಗಿ ಅದಾರ, ಚೆನ್ನಾಗಿ ಇರ್ಲಂತ ನೀವು ಖುಷಿ ಪಟ್ಟು ಬಿಡ್ರಿ. ನೀವು ಖುಷಿ ಪಟ್ಟು ನೋಡ್ರಿ, ನೀವ್ ಎಷ್ಟು ಖುಷಿ ಇಡ್ತೀರ ಅಂತಂದು ಹೇಳ್ಬಿಟ್ಟಿ ನಾನು. ಅವಾಗ ಇಲ್ಲ ಹಿಡಿಲಿ ಎಷ್ಟು ಸಂತೋಷ ಆಗ್ಬಿಟ್ಟಂದ್ರ ಆತಣ್ಣ, ನನಗೆ ಒಂಥರ ಖುಷಿ ಆಗ್ಬಿಡ್ತು. ನಾನು ಒಬ್ಬತನ ಮನಸ್ಸು ಸೆಳೆದ್ಬಿಟ್ನಲ್ಲ ಅನ್ನಂಗ ಆಗ್ಬಿಡ್ತಾನೆ. ಅಲ್ಲ, ಹ್ಞೂ ಅಣ್ಣ, ನಾನು ಒಬ್ಬ ವ್ಯಕ್ತಿನ ಮನಸ್ಸು ಹೇಳ್ಬಿಟ್ನಲ್ಲಪ್ಪ ಅನ್ನಂಗ ಆಯ್ತು. ಅದು ನೋಡು, ಈಗ ನೋಡು, ನಿನ್ ಖುಷಿ ಆಯ್ತು, ನಾನ್ ಹೇಳ್ದೆ, ನಿನಗ್ ಖುಷಿ ಆಯ್ತು, ನೀನ್ ಆತಗೆ ಹೇಳ್ದೆ ಅಲ್ಲ, ಆತಗೂ ಖುಷಿ ಆಯ್ತು. ಇದು ಐತಲ್ಲ ಖುಷಿ ಪಡೋ ವಿಚಾರ ಅಷ್ಟೇ. ವಿಷಯ ಏನು, ಎಲ್ಲರ ಜೀವನ ಒಂದೇ, ಬದುಕು ಬೇರೆ ಏನಲ್ಲ, ಹೋಗ ದಾರಿ ಬೇರೆ ಅಷ್ಟೇ. ಹೌದೌದು, ಎಲ್ಲರೂ ಈ ತರ ಪರಿವರ್ತನೆ ಆಗುತ್ತಲ್ಲ ನಾ, ಈ ಮನಸ್ಸು ನಿಮ್ ತರ ಯೋಚನೆ ಮಾಡಿಬಿಟ್ರೆ ಈ ನಮ್ಮ ಪ್ರಪಂಚನ ಒಂದು ಚೇಂಜಸ್ ಆಗಿಬಿಡುತ್ತೆ ನೋಡೋಣ. ಒಂದು ಭೂಮಿನೇ ಒಂದು ಪ್ರತಿಯೊಬ್ಬ ಮನುಷ್ಯನು ಇದೇ ದಾರಿಯಲ್ಲಿ ಹೋದ್ರೆ ಫುಲ್ ಯಾರು ಸ್ವಾರ್ಥಿಗಳಿರಲಿಲ್ಲ, ಎಲ್ಲ ನಿಸ್ವಾರ್ಥಿಗಳೇ ಇರ್ತಾರೆ. ಅಲ್ಲ, ಆಕ್ಚುಲಿ ಸ್ವಾರ್ಥ ಅನ್ನೋದು ಇರ್ಲಿ, ತೊಂದ್ರೆ ಇಲ್ಲ. ಸ್ವಾರ್ಥ ಐತ್ಯಾ, ಇರ್ಲಿ ಬಿಡು. ಸ್ವಾರ್ಥ ಅನ್ನೋದು ನಿಸ್ವಾರ್ಥವಾಗಿರ್ಲಿ ಅನ್ನೋದು ನನ್ನ ದಾರಿ. ಅದು ಭಗವಂತನ ಮಾರ್ಗ ಅದೇ. ಈಗ ನೋಡಪ್ಪ, ದೇವ್ರು ಇದನ್ನೆಲ್ಲ ಸೃಷ್ಟಿ ಮಾಡ್ಯಾನೆ, ಯಾರಿಗೋಸ್ಕರ ಮಾಡ್ಯಾನ? ಯಾವ್ದನ್ನ ನೀನ್ ಸೃಷ್ಟಿ ಮಾಡಿದ್ ಏನನ್ನ ಐತೆ ಇಲ್ಲಿ? ನೀನ್ ಜೀವನ ಮಾಡಕ ಅಲ್ಲ, ನೀನ್ ಖುಷಿ ಪಡಬೇಕು, ಇದು ಮಾಡ್ಬೇಕಂತ ನೀನ್ ಸೃಷ್ಟಿ ಮಾಡ್ಕೊಂಡಿದ್ ಬೇರೆ. ಬಟ್ ನೀನ್ ಜೀವಂತವಾಗಿರಕ, ಜೀವನ ಮಾಡಕ ಭಗವಂತ ಸೃಷ್ಟಿ ಮಾಡಿದ್ದೆ, ನೀನ್ ಮಾಡ್ಕೊಂಡಿದ್ ಏನಿಲ್ಲ ಇಲ್ಲಿ. ಹಂಗ ಅದಕ್ಕಾಗಿ ಎಲ್ಲಾರ ದಾರಿ ಒಂದೇ. ಈ ಪ್ರಾಣಿಗಳ ನೋಡು, ಎಷ್ಟೋ ಭೂಮಿ ಮೇಲೆ ಎಷ್ಟು ಜೀವರಾಶಿಗಳದಾವ, ಅದ್ರೊಳಗ ಜಸ್ಟ್ ಮನುಷ್ಯ ಒಬ್ಬವ ದುಡಿಯಾಕತ್ತಾನ. ಇನ್ನು ಉಳಿದಿದ್ದಕ್ಕೆ ಯಾರು ಫುಡ್ ಕೊಡ್ತಾರ? ಅವಕ್ಕೆಲ್ಲ ಊಟ ಯಾರು ಕೊಡ್ತಾರ? ಅವಕ್ಕೆಲ್ಲ ನೀರ್ ಯಾರು ಕೊಡ್ತಾರ? ಅವ್ ಹೆಂಗ್ ಬದುಕ್ಯಾವ? ಅವಕ್ ಯಾರನ್ನ ದುಡ್ದಾಕ್ತಾರ ಅಥವಾ ಅವು ಏನನ್ನ ದುಡಿತಾವ? ಹಂಗ ಭಗವಂತ ಸೃಷ್ಟಿಯಲ್ಲಿ ಎಲ್ಲಾರನು ರಕ್ಷಣೆ ಮಾಡ್ತಿರ್ತಾನ, ಆದ್ರೆ ಎಕ್ಸ್ಟ್ರಾ ಏನೋ ಮಾಡ್ಕೊಳಕ್ ಹೊಂಟಿರೋದು ಮನುಷ್ಯ ಅಷ್ಟೇ. ಎಕ್ಸ್ಟ್ರಾ ಏನೋ ಮಾಡ್ಬೇಕಂತ ಹಂಗಂತ ಎಕ್ಸ್ಟ್ರಾ ಬದುಕ್ತೀನಿ, ದುಡ್ಡು ಸಂಪಾದನೆ ಮಾಡ್ತಿ, ಇದು ತಪ್ಪಲ್ಲ. ಏನ್ ಮಾರ್ಗದಲ್ಲಿ ಸಂಪಾದನೆ ಮಾಡ್ತಿದೀನಿ, ಯಾರಿಗೆ ನೋವು ಮಾಡ್ಲಾರ್ದಂಗ್ ಸಂಪಾದನೆ ಮಾಡ್ತಿದೀನ, ತೃಪ್ತಿಯಾಗಿ ಸಂಪಾದನೆ ಮಾಡ್ತೇನೆ. ಇವತ್ ಸಂಪಾದನೆ ಮಾಡಿದ ಊಟದಲ್ಲಿ ನಾನು ತೃಪ್ತಿಯಾಗಿ ಇವತ್ತು ಊಟ ಮಾಡಿ ನಿದ್ದೆ ಮಾಡ್ತಾ ಇದ್ದೀನ ಅನ್ನೋದು ಪ್ರಶ್ನೆ ಅಷ್ಟೆ. ಹಂಗ ತಪ್ಪು ಮನುಷ್ಯ ಯಾರು, ನಾನು ಅದೇ ಮೊದಲು ನಿನಗೆ ಹೇಳ್ದಂಗೆ ಯಾರು ಕೆಟ್ಟವ್ರಲ್ಲ. ನಾನು ಅದನ್ನೇ ಹೇಳೋದು, ಯಾರು ಕೆಟ್ಟವ್ರಲ್ಲ. ಆ ಸಮಯ, ಆ ಸಂದರ್ಭ, ಅವ್ರು ಹೋಗಿರೋ ದಾರಿ, ಅವ್ರನ್ನ ಯಾಕಂದ್ರೆ ಹುಟ್ಟತ್ಲೆ ಯಾರನ್ನ ಎಲ್ಲಾ ಕಲ್ತು ಹುಟ್ಟಿರ್ತಾನ ಇಲ್ಲ. ಹಂಗ ಅದಕ್ಕೆ ಆ ದಾರಿ, ಆ ಸಂದರ್ಭಗಳು ಅವ್ರನ್ನ ಆ ರೀತಿ ಮಾಡಿರುತ್ತೆ. ಯಾವುದೇ ವ್ಯಕ್ತಿದಷ್ಟೇ ಜೀವನ, ಯಾವ್ಯಾವ ರೂಟಿಂದ ಹೋಗಿ ಎಲ್ಲೆಲ್ಲೋ ಬಂದ್ ನಿಂತು ಎಲ್ಲೆಲ್ಲೋ ಏನೋ ಆಗಿ ಆತರ ಆದಾಗ ಮಾತ್ರ ಈ ಸಮಸ್ಯೆಗಳು ಉದ್ಭವ ಆಗೋದು. ಆ ದಾರಿಗೆ ಹೋಗುವಾಗ ಒಂದು ಸತ್ಯ ಮಾರ್ಗ ಅಂತೀವಲ್ಲ, ಒಳ್ಳೆ ಮಾರ್ಗ ಅಂತೀವಲ್ಲ, ಅದನ್ನ ಆಯ್ಕೆ ಮಾಡ್ಕೊಳೋದು ಉತ್ತಮ. ಸ್ವಲ್ಪ ಕಷ್ಟ ಆದ್ರೂ ಚಿಂತಿಲ್ಲ, ನೇರವಾಗಿ ಹೋಗ್ತಿವಿ ಅಂತ. ಆ ಮಾರ್ಗ ಅದು ಒಳ್ಳೆತನ. ಈಗ ಎರಡೂ ಇದೆ, ಒಳ್ಳೇದು ಇದೆ, ಕೆಟ್ಟದು ಇದೆ. ಅಂದ್ರೆ ಆಪ್ಷನ್ ನಿನಗೆ ಇದೆಯಲ್ಲ ಆಯ್ಕೆ, ಅಂದ್ಮೇಲೆ ಒಳ್ಳೇದ್ ಆಯ್ಕೆ ಮಾಡ್ಕೊಳ್ಳೋದ್ರೆ ಉತ್ತಮ. ಅಷ್ಟೇ ಜೀವನ. ಉತ್ತಮವಾದ ಜೀವನ ಆಯ್ಕೆ ಮಾಡ್ಕೊಳಕ್ಕೆ ಒಳ್ಳೇದ್ನ ಆಯ್ಕೆ ಮಾಡ್ಕೋಬೇಕು. ಒಳ್ಳೇದ್ರಲ್ಲಿ ಜಾಸ್ತಿ ಆಡಂಬರತೆ ಇರಲ್ಲ, ಆ ತರ ಇರ್ತೈತಿ. ಹಂಗ ಅದೇ ಇದೇ ಉದ್ದೇಶ, ಇನ್ನೇನಿಲ್ಲ. ಆ ಮಾರ್ಗದಲ್ಲಿ ನಡಿಲಿಕ್ಕೆ ಏನು ಬೇರೆ ಏನಿಲ್ಲ, ಭಗವಂತಂದ ಒಂದು ಪ್ರೇರಣೆ,
ಆ ಭಗವಂತನ ಪ್ರೇರಣೆಯಿಂದ ಆ ಮಾರ್ಗಕ್ಕೆ ಕರ್ಕೊಂಬಂದಿದ್ದಾನೆ. ಆ ಮಾರ್ಗದಲ್ಲಿ ನಾವು ನಡ್ಕೊಂಬಂದಿದ್ದೆ ಭಗವಂತನ ಮಾರ್ಗದಲ್ಲಿ ಅಲ್ಲ. ಹೌದು ಆತನ ಸೃಷ್ಟಿಯಲ್ಲಿ ಹುಟ್ಟಿದ್ಮೇಲೆ ಹೌದು. ಆ ಮಾರ್ಗದಲ್ಲಿ ಬಂದ್ಮೇಲೆ ಏನಪ್ಪ ವ್ಯತ್ಯಾಸ ಏನಿದೆ ಅದನ್ನ ಹೇಳ್ತಿರೋದಷ್ಟೇ, ಬೇರೆ ಏನಿಲ್ಲ. ವ್ಯತ್ಯಾಸಗಳೇನಿಲ್ಲ, ಆ ವ್ಯತ್ಯಾಸಗಳು ಯಾಕೆ ಅಂತ. ಮತ್ತೆ ಬದಲಾವಣೆ ಶಕ್ತಿ ನೋಡೋಣ ಇದು. ನೀವು ಒಂದು ಹೆಂಗರ ವಿದ್ಯುತ್ ಶಕ್ತಿ ಅಂತಾರಲ್ಲ, ಆತರ ಒಂದು ಶಾಕ್ ಶಕ್ತಿ ಐತೆ ನಿಮ್ಮ ಹತ್ರ. ಎಲ್ಲ ಭಗವಂತನ ಇಚ್ಛೆ, ಅದು ನಮ್ದೇನಿರೋದಲ್ಲ, ನಮ್ ಶಾಕ್ ಅಲ್ಲ. ಆ ಭಗವಂತ ಈ ಬಾಡಿ ಅಪ್ಪ ಅಮ್ಮ ಕೊಟ್ರೆ ಇದ್ರಲ್ಲಿ ಶಕ್ತಿ ಭಗವಂತ ಕೊಟ್ಟಿದ್ದಾರೆ. ಹೌದೌದು. ಮಾತಾಡಕ್ ಶುದ್ಧವಾದ ಭಾಷೆ ಕೊಟ್ಟಾನ. ಹೌದೌದು. ಎಲ್ಲ ಇರಬೇಕಾದ್ರೆ ಏನೈತಪ್ಪ, ಎಲ್ಲರೂ ಈ ತರ ನಿಮ್ ತರ ಉಪಯೋಗಿಸ್ಕೊನಲ್ಲಣ್ಣ. ಎಲ್ಲರೂ ಸ್ವಾರ್ಥಕ್ಕಾಗಿ ಜನಗಳು ಮಾಡ್ತಿರೋ ತಪ್ಪು. ಹೌದು ಹೌದಾ ಹೌದಾ. ಜನಗಳದ್ದು ಯಾರ್ದು ತಪ್ಪಿಲ್ಲ, ನಾನು ಅದೇ ಹೇಳ್ತೀನಲ್ಲ. ಹೊಂಟಿರ ದಾರಿ ತಪ್ಪಿಸ್ತಿರೋದು. ಹೌದೌದು. ಆ ತಪ್ಪುಗಳು ಮಾಡ್ತಿರೋ ಅವ್ರು ಹೊರಟಿರೋ ಅವ್ರ ಆಯ್ಕೆ ಮಾಡ್ಕೊಂಡ್ರೆ ದಾರಿಗಳಷ್ಟೇ. ಹೌದು. ನಾನು ಅದಕ್ಕೆ ಅವಾಗ ತಪ್ಪು ಯಾಕಂದ್ರೆ ಗೊತ್ತಾಗಲ್ಲ, ಕೆಲವೊಂದ್ ಸಾರಿ ನಡೆದು ಹೋಗಿರತ್ತೆ, ಗೊತ್ತಾಗಲ್ಲ ಅದು. ಯಾಕಂದ್ರೆ ಅವ್ರು ಹೋಗಿರೋ ರೂಟು, ಹೌದೌದು, ಆ ದಾರಿ, ಭಗವಂತ ಹಾಕಿರೋ ದಾರಿಯಲ್ಲಿ ಹೋದ್ರೆ ಸಮಸ್ಯೆಗಳೇ ಇಲ್ಲ. ಹೌದಣ್ಣ ಹೌದು. ನಾವೇ ಮಾಡ್ಕೋಬೇಕು ದಾರಿ ಅಂತ ಕೆಲವೊಂದ್ ಮಾಡ್ತಾರ, ಅದು ತಪ್ಪು. ಹೌದೌದು. ಅಷ್ಟೇ. ಅದನ್ನ ಯಾಕಂದ್ರೆ ಈಗ ನೋಡು, ನಾವ್ ಯಾವ ಊರಿಗೆ ಹೋಗ್ಬೇಕು ಅಂತ ಡಿಸೈಡ್ ಆಗ್ಬೇಕಾಗಿರೋದು ನಾವು. ಈಗ ಯಾರನ್ನ ಹೇಳಿದ ತಕ್ಷಣ ಹೋಗಕ್ಕಾಗಲ್ಲ. ಹೌದು. ನಾವು ಡಿಸೈಡ್ ಮಾಡ್ಬೇಕಾಗಿರೋದು ಏನು, ಯಾವ ಊರಿಗೆ ಹೊರಟಿದೀನಿ ನಾನು, ಅದು ದಾರಿ ಹೆಂಗಿದೆ ಅನ್ನೋದು ಗೊತ್ತಾಗ್ಬೇಕು. ಊರ್ ಗೊತ್ತಿರ್ಬೇಕು, ದಾರಿ ಗೊತ್ತಿರ್ಬೇಕು. ಇವೆರಡು ಗೊತ್ತಿದ್ರೆ ಆ ದಾರಿ ಚೆನ್ನಾಗಿದ್ಯಾ. ಯಾಕಂದ್ರೆ ಊರ್ ಗೊತ್ತಿದ್ರೆ ದಾರಿ ಗೊತ್ತೇ ಇರ್ತದೆ. ಹೌದೌದು. ಊರ್ ಅನ್ನೋದು ಗುರಿ, ಬದುಕಿನ ಗುರಿ, ಬದುಕು, ಜೀವನ. ಹೌದು. ದಾರಿ ಅನ್ನೋದು ಜೀವನ ನಡೆಸ್ಕೊಂಡು ಹೋಗುವಂತ ಶೈಲಿ. ಹೌದು. ಇಷ್ಟ ಈ ತರ. ಮತ್ತೆ ಏನೋ ಚೇಂಜ್ ಮಾಡಿದ್ರಣ್ಣ? ಏನ್ ಚೇಂಜ್ ಮಾಡೋದು, ನಿನ್ನ ಬದಲಾವಣೆ ಆಗ ಶಕ್ತಿ ನಿನಗ್ ಭಗವಂತ ಕೊಟ್ಟಾನ. ಹೌದೌದು, ಇದು ಸತ್ಯ ನೋಡ. ಮಾತಾಡೋ ಶಕ್ತಿ ನನಗ್ ಕೊಟ್ಟಾನ. ಹೌದಣ್ಣ. ಅರ್ಥ ಮಾಡ್ಕೊಳೋ ಶಕ್ತಿ ನಿನಗೆ ಐತಿ ಅಂದಾಗ ಬದಲಾವಣೆ ಸಹಜ. ಅದ್ರಲ್ಲಿ ನಾನ್ ಮಾಡಿದ್ದೇನಿಲ್ಲ, ನೀನ್ ಆಗಿದ್ರಲ್ಲೂ ಏನಿಲ್ಲ. ಅದು ಅವನ ಇಚ್ಛೆ ಐತಿ. ಅದು ಅವನ ಇಚ್ಛೆ ಇಲ್ದೆ ಒಂದು ಹುಲ್ಲು ಕಡ್ಡಿನೂ ಸರದಾಡಲ್ಲ, ಅಲ್ಲಾಡೋದಲ್ಲ. ಆ ತರ ಇರ್ತದೆ. ಮತ್ತೆ ಎಲ್ಲಾ ಚೆನ್ನಾಗಿದೆಯಲ್ಲಪ್ಪ? ಆರಾಮಣ್ಣ. ಅದಕ್ಕೆ ನೆನಪಾದ್ರೆ ಬಹಳ ದಿವಸ ಆಯ್ತು ಮಾತಾಡಿ, ಮಾತಾಡೋಣ ಅಂತ ಮಾತಾಡಿ ನಾನು. ಆಯ್ತಪ್ಪ, ಒಳ್ಳೇದ ಅಲ್ಲಿ ನಿನಗೆ. ಹಿಂಗ ಮೂಲಿಗೆ ಮುಗೋದು.